ವೃಷಭ ರಾಶಿಯವರ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುವಂಥ ಸಮಯ ಈಗ ಬಂದಾಗಿದೆ. ನಿಮ್ಮ ಜಾತಕದಲ್ಲಿ ಈ ಗ್ರಹದ ಬದಲಾವಣೆ ನಿಮ್ಮ ಜೀವನದ ಒಂದು ಏಳಿಗೆನ ತಗೊಂಬಂದು ಕೊಡ್ತಿದ್ಯಾ ಅಥವಾ ಏನಾದ್ರು ಚಾಲೆಂಜಿಂಗ್ ತಂದು ಕೊಡ್ತಿದ್ಯಾ? ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ಏಳಿಗೆಯ ಗುಟ್ಟನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಲಾಭಗಳಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದು ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಸೊ ಇದರಿಂದ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅಥವಾ ಏನೆಲ್ಲ ಲಾಭಗಳು ಬರ್ಬೋದು ಅಂತ ನೋಡಿದ್ರೆ, 5ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಉತ್ತಮವಾದ ಲಾಭ ಏನೋ ನೋಡ್ತೀರಾ. ಅಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅಥವಾ ತುಂಬ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಿರುವಂತಹ ಒಳ್ಳೊಳ್ಳೆ ಕೆಲಸಗಳಾಗುವಂಥದ್ದಾಗಿರ್ಬೋದು, ಎಲ್ಲಾನು ನೀವು ನೋಡಬಹುದು. ಆದರೆ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಸಮಸ್ಯೆಗಳು ಅಂತ ನೋಡಿದ್ರೆ, ಆರೋಗ್ಯ ಸಮಸ್ಯೆಗಳು ಎದುರಿಸುವಂಥ ಪರಿಸ್ಥಿತಿ ಬರಬಹುದು. ಆರೋಗ್ಯ ಅಂತಂದಾಗ ಯಾವ ರೀತಿಯಾದ ಆರೋಗ್ಯಗಳು ಬರ್ಬೋದು ಅಂತಂದರೆ ನೋಡಿ, ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಗರ್ಭಕೋಶದ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದ ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತ ಆಗಲ್ಲ. ಯಾಕೆಂದರೆ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂದಿದ್ದು ಮಾತ್ರಕ್ಕೆ ಎಲ್ಲ ಕೆಡಿಕೆ ಆಗುತ್ತೆ ಅಂತ ಏನಿಲ್ಲ. ಶುಕ್ರ ಯಾರ ರಾಶಿನಲ್ಲಿ ಅಥವಾ ಯಾರ ಲಗ್ನ ಕುಂಡಲಿನಲ್ಲಿ ನೀಚನಾಗಿರ್ತಾನೆ ಅಂಥವರ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀಚ ಆಗಿದ್ದಾನೆ ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು 2ನೇ ಮನೆಗೆ ಬಂದು ನಿಮ್ಮ ಕುಜನ ಒಂದು ಸಂಚಾರ ಇರೋದ್ರಿಂದ ಮಾತಿನ ಕಡೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ಏನಂದ್ರೆ ಅದು ಮಾತಾಡ್ಬಿಟ್ರೆ ಅದರಿಂದನೇ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ ಥರದ ನಿರ್ಧಾರಗಳನ್ನ ತಗೋಬಾರ್ದು. ಮತ್ತು ಕುಟುಂಬದವ್ರ ಜೊತೆಯಲ್ಲಿ ಜಗಳಗಳಾಗುವಂಥ ಸಂಭವ ಕೂಡ ಇದೆ. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಏನೇ ಮಾತಾಡಬೇಕಾದ್ರೂ ಅಥವಾ ಏನೋ ಒಂದು ಜಗಳ ಆಗ್ತಿದೆ ಅಂದರೆ ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಹೋದ್ರೇ ತುಂಬ ಒಳ್ಳೆಯದು. ಜೊತೆಗೆ ಕುಜನ 2ನೇ ಮನೆಗೆ ಲಾಭಸ್ಥಾನದಲ್ಲಿ ಬಂದಿರೋದ್ರಿಂದ ಭೂಮಿಯಿಂದ ಲಾಭ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಏನೋ ಒಂದು ಜಾಗ ತಗೋಬೇಕು ಅಂತ ನಿಮ್ಗೆ ಕನಸಿದ್ರೆ, ಮನೆ ತಗೋಬೇಕು ಅಂತ ಕನಸಿದ್ರೆ ಅದೆಲ್ಲರೂ ನನಸು ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಬಂದಿದೆ. ನೀವು ಪ್ರಯತ್ನ ಪಡಬೇಕು ಅಷ್ಟೇ. ಇನ್ನು ಶನಿ 11ನೇ ಮನೇಲಿ ಕುತ್ಕೊಂಡು ಒಳ್ಳೆ ಲಾಭ ತಗೊಂಬಂದು ಕೊಡ್ತಿದ್ದಾನೆ. ಗುರುವಿನ ದೃಷ್ಟಿನೂ ಜೊತೆಲಿ ಆ್ಯಡ್ ಆನ್ ಆಗಿರೋದ್ರಿಂದ ಲಾಭ ನಿಮಗೆ ದುಪ್ಪಟ್ಟಾಗತ್ತೆ. ಇನ್ನು ರಾಹುನು ಕೂಡ ನಿಮಗೆ 10ನೇ ಮನೆಯಲ್ಲಿ ಕುತ್ಕೊಂಡು ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳನ್ನ ತೊಗೊಂಬಂದು ನಿಮಗೆ ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಅದೇ ಬರೋ ಅವಕಾಶಗಳು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋದು ನಿಮಗೆ ಬಿಟ್ಟಿರೋದು. ಯಾಕೆ ಅಂದರೆ ರಾಹು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಸಮನಾಗಿ ಮಾಡೋದ್ರಿಂದ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ. ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅಂದಿದ್ದು ಮಾತ್ರಕ್ಕೆ ಎಲ್ಲಾನು ನಾವು ಅದೇ ಹೇಳಿದ್ನಲ್ಲ, 2ನೇ ಮನೇಲಿ ಕುಜ ಬೇರೆ ಇದ್ದಾನೆ, ಆ ಥರದ ನಿರ್ಧಾರಗಳನ್ನ ತೊಗೊಬೇಡಿ ಅಂತ. ಸೊ ಹಾಗಾಗಿ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋದರೆ ಎಲ್ಲನೂ ಕೂಡ ಒಳ್ಳೆಯದೇ ಆಗುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ನಿಮಗೆ ಏನೋ 10ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ, ಅವನು 9ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ, ಅದು ನಿಮ್ಮ ಅದೃಷ್ಟದ ಮನೆ ಆಗಿರೋದ್ರಿಂದ ಅದೃಷ್ಟಕರವಾದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇರುತ್ತೆ. ಹೊಸ ಹೊಸ ಉದ್ಯೋಗ ಅವಕಾಶಗಳಾಗಲಿ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅಥವಾ ತುಂಬ ದಿವಸಗಳಿಂದ ನೀವು ನಿರೀಕ್ಷೆ ಮಾಡೋದನ್ನೇ ಬಿಟ್ಬಿಟ್ಟಿರ್ತೀರ ಅಂತ ಹಣಕಾಸು ನಿಮ್ಮ ಕೈ ಸೇರೋದಾಗಿರ್ಬೋದು, ಎಲ್ಲ ರೀತಿಯಾದ ವಂಡರ್ಸ್ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾಕಂದರೆ 9ನೇ ಮನೆ ಅನ್ನೋದೇ ಒಂದು ಅದೃಷ್ಟಕರವಾದ ಮನೆ ಆಗಿರುತ್ತೆ. ಆ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಲ್ಲಿಂದ ಬರಬೇಕಾಗಿರೋ ಎಲ್ಲ ಲಾಭಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ 7ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗತ್ತೆ. ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಎಲ್ಲಾನು ಕೂಡ ಬೆಳೆಯುತ್ತೆ. ಯಾಕಂದರೆ ನೋಡಿ, ಗುರುಬಲ ಇದ್ದಿದ್ದಷ್ಟು ದಿವಸಗಳ ಕಾಲ ಏನಂತ ಯೋಚನೆ ಮಾಡ್ತಾಯಿದ್ರಿ, ಮದುವೆ ಹುಡುಕಾಟ ಇದೆಲ್ಲ ಮಾಡ್ತಾಯಿದ್ರಿ. ಈ ಗುರುಬಲ ಹೋಗಿದೆ, ಮದುವೆ ಹುಡುಕಾಟ ಮಾಡಬೇಕಾ ಬೇಡವಾ ಅಂತ
ಯೋಚನೆಯಲ್ಲಿ ಇದ್ದೀರಲ್ವಾ, 7ನೇ ಮನೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆಗಳು ಕೂಡ ಬರೋದಿಲ್ಲ. ಇನ್ನು ನೆಕ್ಸ್ಟ್ ನಿಮಗೆ ಕೇತು ಅಂತ ಬಂದಾಗ, ಕೇತು ನಿಮ್ಮ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. 17ನೇ ತಾರೀಕು ಸೂರ್ಯ ಕೂಡ ಬದಲಾವಣೆ ಆಗ್ತಾನೆ. ಕೇತು ಮತ್ತು ಸೂರ್ಯನ ಒಂದು ಸಮಾಗಮ ಆಗ್ತಾ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಆದರೆ 9ನೇ ಮನೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಆಗೋದಿಲ್ಲ. ಆದರೆ ಕೇತು ನಿಮಗೆ 4ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಏನು ಲಾಭ ಬರುತ್ತೆ ಅಂತ ಹೇಳಿದೆ, ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಸೂರ್ಯನು ಕುತ್ಕೊಂಡಿರೋದ್ರಿಂದ ಗೌರ್ಮೆಂಟಿಂದ ಆಗಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನು ಸರಾಗವಾಗಿ ಮಾಡಿಕೊಡ್ತಾನೆ. ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರೋದಿತ್ತು ಅಂದರೆ, ಅಥವಾ ಯಾವುದಾದ್ರೂ ಭೂಮಿ ತೊಗೊತಿದ್ದೀರಾ ಮಾರ್ತಿದ್ದೀರಾ ಅಂತಂದರೆ ಕೆಲಸಗಳೆಲ್ಲನೂ ಬೇಗ 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 ಫಿನಿಶ್ ಆಗುತ್ತೆ. ಸೊ ಯಾವುದೇ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಅದರಿಂದ ಸಿಗಬೇಕಾದ ಲಾಭಗಳು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇನ್ನು ಗುರು 3ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಅದು ಪರಾಕ್ರಮದ ಮನೆ ಆಗಿರೋದ್ರಿಂದ ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅನ್ನೋರಿಗೆ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದ ಶುಭವಾದ ಸಮಯನೇ ಆಗಿರುತ್ತೆ. ಇನ್ನು ಬುಧ ಗ್ರಹನೂ ಕೂಡ, ಅಂದರೆ 2ನೇ ಮನೆ ಅಧಿಪತಿ ಆಗಿರೋ ಬುಧ ಗ್ರಹನೂ ಕೂಡ ನಿಮ್ಮ 3ನೇ ಮನೆಯಲ್ಲಾಗಿರ್ಬೋದು ಮತ್ತು 4ನೇ ಮನೆಗಾಗಿರ್ಬೋದು ಸಂಚಾರ ಮಾಡ್ತಾ ಇರೋದ್ರಿಂದ ಬುಧನಿಂದ ಆಗಬೇಕಾಗಿರೋಂಥ ಎಲ್ಲ ಲಾಭಗಳನ್ನೂ ಕೂಡ ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಅಂದರೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆಗಳಿರೋದಿಲ್ಲ. ಒಂದೇ ಒಂದಂದರೆ ಆತ್ರದ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಜಗಳಗಳಾಗುವಂಥ ಸಂಭವಗಳಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಜಗಳಗಳಾಗ್ತಿದೆ ಅಂದರೆ ಅದರಿಂದ ದೂರ ಇರಿ. ಇದಿಷ್ಟೇ ನಿಮ್ಮನ್ನು ಈ ತಿಂಗಳಲ್ಲಿ ಕಾಡುವಂಥ ಸಮಸ್ಯೆಗಳು. ಅದಷ್ಟನ್ನು ನೀವು ಸರಿ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳೇ ಬರೋದಿಲ್ಲ. ಇದೇ ನಿಮ್ಮ ಒಂದು ಮೂಲ ಮಂತ್ರ ಆಗಿರುತ್ತೆ ಈ ತಿಂಗಳಲ್ಲಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಕುಜಗಾಯತ್ರಿ ಮಂತ್ರನ ಪ್ರತಿದಿನ ಪಠನೆ ಮಾಡ್ಕೊಳ್ಳಿ. ಅದರಿಂದ ಬರಬೇಕಾದ ಸಮಸ್ಯೆಗಳು ಬರುತ್ತೆ ಅಂತ ಹೇಳೋದ್ನಲ್ಲ, ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕಿದು ಒಳ್ಳೆಯ ಅವಕಾಶ ಆಗಿರುತ್ತೆ. ಜೊತೆಗೆ ಶುಕ್ರ ಗ್ರಹದ ಮಂತ್ರಗಳು, ಅಂದರೆ ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ಕೊಳ್ಳೋದು. ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದು. ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಹೂವು ಆಗಿರ್ಬೋದು, ಕಮಲದ ಹೂವುಗಳಾಗಿರ್ಬೋದು ದೇವರಿಗೆ ಅರ್ಪಣೆ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಮನೆಯಲ್ಲಿ ಯಾವಾಗಲೂ ಕೂಡ ಕನಕದಾರ ಸ್ತೋತ್ರ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಇದನ್ನು ಯಾವಾಗಲೂ ಕೇಳಿಸ್ಕೊತಾರೆ. ಇದೆಲ್ಲನೂ ಕೂಡ ನಿಮಗೆ ಬರೋ ಸಮಸ್ಯೆಗಳನ್ನ ತಡೆಯೋದಕ್ಕೆ ಶಕ್ತಿನೂ ಕೂಡ ನಿಮಗೆ ತೊಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.